ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಆಚರಿಸಲಾಗುವ ಪೂಜೆ ಇದು. ಈ ದಿನದಂದು ತುಳಸಿ ದೇವತೆ ಮತ್ತು ಶಾಲಿಗ್ರಾಮ ಈ ಎರಡನ್ನ ಪೂಜೆಯನ್ನ ಮಾಡಲಾಗುತ್ತೆ. ಪವಿತ್ರ ವಿವಾಹವನ್ನ ಬಹಳ ಭಕ್ತಿಯಿಂದ ನಡೆಸಲಾಗುತ್ತದೆ. ಈ ಪೂಜೆಯು ಸಮೃದ್ಧಿ, ಶಾಂತಿ ಮತ್ತು ದೈವಿಕ ಆಶೀರ್ವಾದಗಳನ್ನ ತರುತ್ತದೆ. ನಮಗೆ ಬಂದಿರುವ ಕಷ್ಟಗಳನ್ನು ನಿವಾರಿಸುತ್ತಾಳೆ ಎನ್ನುವಂತಹ ನಂಬಿಕೆ. ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಏನೆಲ್ಲ ಕ್ರಮಗಳನ್ನು ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹದ ಮಹತ್ವವನ್ನು ನೋಡುವುದಾದರೆ, ತುಳಸಿ ಸಂಪತ್ತು, ಸಮೃದ್ಧಿ ಮತ್ತು ಯೋಗಕ್ಷೇಮದ ದೇವತೆಯಾದ ಲಕ್ಷ್ಮಿಯ ಸಾಕಾರ ರೂಪ ಎಂದು ಹೇಳಲಾಗುತ್ತೆ. ಶಾಲಿಗ್ರಾಮವು ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣುವನ್ನ ಪ್ರತಿನಿಧಿಸುತ್ತದೆ. ತುಳಸಿ ಮತ್ತು ಶಾಲಿಗ್ರಾಮಗಳ ನಡುವಿನ ವಿವಾಹವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ದೈವಿಕ ಸಂಕೇತವನ್ನು ನೀಡುತ್ತದೆ. ಧಾರ್ಮಿಕವಾಗಿ ಮನೆಗಳಿಗೆ ಸಮೃದ್ಧಿಯನ್ನು ತರಲು ಮತ್ತು ಕನ್ಯಾದಾನದ ಆಧ್ಯಾತ್ಮಿಕ ಪುಣ್ಯವನ್ನು ಪಡೆಯಲು ತುಳಸಿ ವಿವಾಹವನ್ನು ಮಾಡಲಾಗುತ್ತೆ. ಪದ್ಮಪುರಾಣದ ಪ್ರಕಾರ ತುಳಸಿ ವಿವಾಹದ ಹಿಂದಿನ ಕಥೆಯನ್ನು ನೋಡುವುದಾದರೆ, ತುಳಸಿಯು ಜಲಂಧರನ ಧರ್ಮನಿಷ್ಠ ಪತ್ನಿ. ಅವಳ ಹೆಸರು ವೃಂದ. ಅವಳ ಅಚಲವಾದ ನಿಷ್ಠೆ ಮತ್ತು ಭಕ್ತಿಯಿಂದ ಅವಳಿಗೆ ಅಪಾರವಾದ ಶಕ್ತಿ ಬಂದಿತು. ಜಲಂಧರನು ಅಜೇಯತೆಯನ್ನ ಮುರಿಯಲು ವಿಷ್ಣುವು ಜಲಂಧರನ ರೂಪವನ್ನ ತಾಳುತ್ತಾನೆ. ವಿಷ್ಣುವು ಆಕೆಯನ್ನು ವಂಚಿಸಿ ಅವಳ ಪವಿತ್ರತೆಯನ್ನ ಮುರಿಯುತ್ತಾನೆ. ಇದರ ಪರಿಣಾಮವಾಗಿ ಜಲಂಧರನನ್ನ ಕೊಲ್ಲಲಾಗುತ್ತೆ ಮತ್ತು ವೃಂದಾಳು ವಿಷ್ಣುವಿಗೆ ನೀನು ಶಾಲಿಗ್ರಾಮವಾಗು ಎಂದು ಶಾಪವನ್ನು ನೀಡುತ್ತಾಳೆ. ವೃಂದಾಳ ಭಕ್ತಿ ಮತ್ತು ಪರಿಶುದ್ಧತೆಯನ್ನ ಮೆಚ್ಚಿ ವಿಷ್ಣುವು ಅವಳಿಗೆ ಪವಿತ್ರ ತುಳಸಿ ಸಸ್ಯವಾಗು ಎಂದು ಅವಳಿಗೆ ಆಶೀರ್ವಾದವನ್ನು ನೀಡುತ್ತಾನೆ ಮತ್ತು ಪ್ರತಿ ವರ್ಷವೂ ನೀನು ಶಾಲಿಗ್ರಾಮವನ್ನು ಮದುವೆಯಾಗು ಎಂದು ಹೇಳುತ್ತಾನೆ. ಇದು ಕ್ಷಮೆ, ಭಕ್ತಿ, ಒಳ್ಳೆಯ ಮತ್ತು ಕೆಟ್ಟದರ ನಡುವಿನ ಸಮತೋಲನವನ್ನು ಪುನಃ ಪ್ರತಿಷ್ಠಾಪಿಸುವ ಸಂಕೇತ ಎಂದು ಹೇಳಲಾಗುತ್ತೆ. ತುಳಸಿ ವಿವಾಹವನ್ನು ಮಾಡುವುದರ ಪ್ರಯೋಜನ ಏನು ಎನ್ನುವುದನ್ನು ನೋಡುವುದಾದರೆ, ಕನ್ಯಾದಾನದ ಪುಣ್ಯ ಪ್ರಾಪ್ತಿ ಸಿಗುತ್ತದೆ. ಹೆಣ್ಣು ಮಕ್ಕಳಿಲ್ಲದವರಿಗೆ ತುಳಸಿ ವಿವಾಹವನ್ನು ಮಾಡುವುದರಿಂದ ಕನ್ಯಾದಾನದ ಆಧ್ಯಾತ್ಮಿಕ ಪ್ರಯೋಜನಗಳು ಸಿಗುತ್ತವೆ. ಇದು ಹಿಂದೂ ಧರ್ಮದಲ್ಲಿ ಅತ್ಯುನ್ನತ ದಾನಗಳಲ್ಲಿ ಇದು ಕೂಡ ಎಂದು ಪರಿಗಣಿಸಲಾಗುತ್ತೆ. ವಿವಾಹ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ದಾಂಪತ್ಯದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವ ದಂಪತಿಗಳು ಅಥವಾ ಸಂತೋಷದ ದಾಂಪತ್ಯ ಜೀವನವನ್ನು ನಡೆಸಬೇಕು ಎನ್ನುವವರು ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವಿನ ಆಶೀರ್ವಾದಕ್ಕಾಗಿ ಈ ತುಳಸಿ ವಿವಾಹವನ್ನು ಮಾಡಬಹುದು. ಇದರಿಂದ ನಿಮ್ಮ ದಾಂಪತ್ಯದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತವೆ. ಸಂತೋಷದ ಜೀವನ ನಿಮ್ಮದಾಗುತ್ತೆ. ಆರೋಗ್ಯ ಮತ್ತು ಸಮೃದ್ಧಿಗಾಗಿ ತುಳಸಿಯನ್ನ ಔಷಧೀಯ ಗುಣಗಳನ್ನು ಹೊಂದಿರುವ ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗುತ್ತೆ. ಈ ಪವಿತ್ರ ರೂಪದಲ್ಲಿರುವ ಸಸ್ಯವನ್ನು ಪೂಜಿಸುವುದರಿಂದ ಮನೆಯ ಯೋಗಕ್ಷೇಮವನ್ನು ಬಲಪಡಿಸಲು ಮತ್ತು ನಿಮಗೆ ಬಂದಿರುವಂತಹ ರೋಗಗಳನ್ನು ದೂರ ಮಾಡಲು ಈ ಸಸ್ಯಕ್ಕೆ ನೀವು ವಿವಾಹವನ್ನು ಮಾಡಬಹುದು. ಇದರಿಂದ ನಿಮ್ಮ ಆರೋಗ್ಯ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ. ತುಳಸಿ ಮತ್ತು ಶಾಲಿಗ್ರಾಮವನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಪರಿಶುದ್ಧತೆಯನ್ನು ನಾವು ಪಡೆಯಬಹುದು ಮತ್ತು ಭೌತಿಕ ಆಸೆಗಳನ್ನು ಜಯಿಸಲು ನಮಗೆ ಸಹಾಯವನ್ನು ಮಾಡುತ್ತದೆ. ಈ ವಿವಾಹವು ವೈದಿಕ ಸಂಪ್ರದಾಯಗಳಲ್ಲಿ ತುಳಸಿ ವಿವಾಹವು ಆಳವಾದ ಜ್ಯೋತಿಷ್ಯದ ಮಹತ್ವವನ್ನು ಹೊಂದಿದೆ. ವಿಷ್ಣುವು ರಕ್ಷಣೆ, ಸ್ಥಿರತೆ ಮತ್ತು ಸಂಪತ್ತನ್ನು ಆಡುತ್ತಾನೆ. ಲಕ್ಷ್ಮೀ ದೇವಿಯು ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸಾಕಾರಗೊಳಿಸುತ್ತಾಳೆ. ಈ ಆಚರಣೆಯನ್ನು ನಡೆಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ವಿಶೇಷವಾದ ಸಂಪತ್ತು, ಸಂಬಂಧಗಳು, ಒಟ್ಟಾರೆ ಜೀವನ ಸ್ಥಿರತೆಗೆ ಸಂಬಂಧಿಸಿರುತ್ತದೆ. ಈ ವಿಷಯಗಳಲ್ಲಿ ನಿಮಗೆ ಗಾಢವಾದ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ತುಳಸಿ ವಿವಾಹವನ್ನು ಮಾಡುವುದು ತುಂಬ ಒಳ್ಳೆಯದು. ಇನ್ನು ತುಳಸಿ ವಿವಾಹವನ್ನು ಮಾಡುವುದರಿಂದ ಜನ್ಮ ಕುಂಡಲಿಯಲ್ಲಿ ತುಳಸಿ ವಿವಾಹವು ಗ್ರಹಗಳ ಜೋಡಣೆಯ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತದೆ. ತುಳಸಿ ವಿವಾಹವನ್ನು ಮಾಡುವುದರಿಂದ ಜಾತಕದಲ್ಲಿ ಗುರು ಮತ್ತು ಶುಕ್ರ ಇವುಗಳ ಸಕಾರಾತ್ಮಕ ಪ್ರಭಾವಗಳನ್ನು ಬಲಪಡಿಸಲು ಸಹಾಯವನ್ನು ಮಾಡುತ್ತದೆ. ಇದು ಸಂಬಂಧಗಳು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸಂಪತ್ತನ್ನು ಸುಧಾರಿಸಲು ನಮಗೆ ಸಹಾಯವನ್ನು ಮಾಡುತ್ತದೆ. ಇನ್ನು ತುಳಸಿ ವಿವಾಹವನ್ನು ಮಾಡುವುದರಿಂದ ವಿವಾಹದಲ್ಲಿ ವಿಳಂಬ ಅಥವಾ ಸವಾಲುಗಳನ್ನು ಉಂಟಾಗುವ ಜಾತಕದಲ್ಲಿ ಮಂಗಳ ದೋಷ ಮತ್ತು ಇತರ ಬಾಧೆಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನಿಮ್ಮ ಜೀವನ ಒಳ್ಳೆಯದಾಗುತ್ತೆ.
ಇನ್ನು ತುಳಸಿ ವಿವಾಹವು ಸಾಮರಸ್ಯದ ದಾಂಪತ್ಯ ಜೀವನಕ್ಕೆ ಆಶೀರ್ವಾದವನ್ನು ನೀಡುತ್ತದೆ, ಮನೆಯಲ್ಲಿ ಶಾಂತಿ ಸಮೃದ್ಧಿಯನ್ನ ತರುತ್ತದೆ, ಸಂಬಂಧಗಳಲ್ಲಿ ತೊಂದರೆಗಳನ್ನು ದೂರ ಮಾಡುತ್ತದೆ. ನೀವು ಈ ವಿವಾಹವನ್ನ ಮಾಡಿದ ನಂತರ ಈ ಎಲ್ಲ ಸಮಸ್ಯೆಗಳಿಂದ ನೀವು ದೂರವಾಗುತ್ತೀರಿ. ಇನ್ನು ತುಳಸಿ ವಿವಾಹವನ್ನು ಮಾಡುವುದರಿಂದ ಸಂಪತ್ತಿನ ಒಳಹರಿವು ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಬೆಳವಣಿಗೆಯ ಅಡೆತಡೆಗಳು ದೂರವಾಗುತ್ತವೆ. ಹಾಗಾದರೆ ತುಳಸಿ ವಿವಾಹವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ನೋಡುವುದಾದರೆ, ಮಂಟಪವನ್ನು ತಯಾರಿಸಿಕೊಳ್ಳಿ. ತುಳಸಿ ಗಿಡವನ್ನು ಅಲಂಕರಿಸಿ ಮತ್ತು ಕಬ್ಬು ಮತ್ತು ಸಾಂಪ್ರದಾಯಿಕ ವಸ್ತುಗಳಿಂದ ಮಂಟಪವನ್ನು ನೀವು ತಯಾರು ಮಾಡಿಕೊಳ್ಳಿ. ತುಳಸಿ ಮತ್ತು ಶಾಲಿಗ್ರಾಮದ ವಿವಾಹಗಳನ್ನು ಭಕ್ತಿಯಿಂದ ಮಾಡಿ ಪ್ರಸಾದವನ್ನು ವಿತರಿಸಿ. ತುಳಸಿ ವಿವಾಹದಂದು ಏನು ಮಾಡಬಾರದು ಎನ್ನುವುದನ್ನು ನೋಡುವುದಾದರೆ, ತುಳಸಿ ವಿವಾಹದಂದು ಸೂರ್ಯಾಸ್ತದ ನಂತರ ಅಥವಾ ಸಮಾರಂಭದ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು. ಆಚರಣೆಗಳನ್ನು ಆತುರದಿಂದ ಮಾಡಬೇಡಿ. ಮದುವೆಯ ಎಲ್ಲ ಅಂಶಗಳನ್ನು ಅನುಸರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಂಡು ಪೂಜೆಯನ್ನು ಭಕ್ತಿಯಿಂದ ಮಾಡಿ, ನಿಮಗೆ ಒಳ್ಳೆಯದಾಗುತ್ತದೆ. ಸಂಪ್ರದಾಯಗಳನ್ನು ನಿರ್ಲಕ್ಷಿಸಬೇಡಿ. ಪ್ರತಿಯೊಂದು ಹೆಜ್ಜೆಯು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವುದರಿಂದ ಎಲ್ಲ ವಿವಾಹದ ವಿಧಿವಿಧಾನಗಳನ್ನು ಪೂರ್ಣ ಗಮನದಿಂದ ಅನುಸರಿಸಿ, ನಿಮಗೆ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.